ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳ್ತಾ ಇದ್ದಾರೆ, ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ಗಡೀಪಾರು ಮಾಡಿರೋದು ಇದೇನು ಫಸ್ಟ್ ಟೈಮ್ ಅಲ್ಲ. 2009ರಿಂದ ಆಗ್ತಾ ಇದೆ. ಈ ವರ್ಷ 2025ರಲ್ಲಿ ಮೊದಲ ವಿಮಾನ ಬಂದಿದೆ, 104 ಜನ ಬಂದಿದ್ದಾರೆ. ಇದೇನು ಹೊಸ ವಿಷಯ ಅಲ್ಲ, ಇದು ಹಳೆಯ ವಿಷಯ. ಯಾವುದೇ ದೇಶದಲ್ಲಿ ಅಕ್ರಮ ವಲಸಿಗರಿದ್ರೆ ಅವರನ್ನು ಹೊರಹಾಕಲಾಗುತ್ತೆ. ಎಷ್ಟೆಷ್ಟು ಜನ ಬಂದಿದ್ದಾರೆ? 2000ರಿಂದ 2009ರಿಂದ 2014 5 ವರ್ಷದ ಅವಧಿಯಲ್ಲಿ 3766 ಅಕ್ರಮ ಭಾರತೀಯ ವಲಸಿಗರನ್ನ ಅಮೆರಿಕದ ಸರ್ಕಾರ ಭಾರತಕ್ಕೆ ಗಡೀಪಾರು ಮಾಡಿತ್ತು. 2009ರಿಂದ 2014, 2015ರಿಂದ 2019 6257 ಜನ, 2020ರಿಂದ 2024 5594 ಜನ, ಈಗ 2025ರಲ್ಲಿ 104 ಜನ. 2009ರಿಂದ 2025ರವರೆಗೆ 16,000, ಹೆಚ್ಚು ಕಡಿಮೆ 16,000 ಆಗುತ್ತೆ. ಅಷ್ಟು ಜನ ಭಾರತೀಯರನ್ನು ಗಡೀಪಾರು ಮಾಡಿದ್ದಾರೆ. ನಮ್ಮ ಸ್ಕ್ರೀನ್ ಮೇಲೆ ಪ್ರತಿ ವರ್ಷಕ್ಕೆ ಎಷ್ಟೆಷ್ಟು ಜನನ್ನ ಹೊರಗೆ ಹಾಕಿದ್ದಾರೆ ಎನ್ನುವ ಲಿಸ್ಟ್ ಕೂಡ ಬರ್ತಾ ಇದೆ. ಅಂದರೆ ಇದೇನು ಹೊಸ ವಿಷಯ ಅಲ್ಲ. ಟ್ರಂಪ್ ಬಂದ ಮೇಲಷ್ಟೇ ಇದಾಗ್ತಾ ಇಲ್ಲ, ಮೊದಲು ಕೂಡ ಆಗ್ತಾ ಇತ್ತು. ಟ್ರಂಪ್ ಬಂದ ಮೇಲೆ ಈ ನಂಬರ್ಸ್ ಹೆಚ್ಚಾಗಬಹುದು. 18,000 ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ ಅಲ್ಲಿ ಎನ್ನುವಂತಹ ಮಾಹಿತಿ ಇದೆ. ಅಷ್ಟೂ ಜನ ದಾಖಲೆ ಇಲ್ಲದವರು ಮತ್ತು ಗಡೀಪಾರಿಗೆ ಅರ್ಹತೆ ಇರುವಂಥವರು, ಅವರನ್ನು ಹೊರಗೆ ಹಾಕುವಂತಹ ನಿರ್ಧಾರವನ್ನು ಅಮೆರಿಕ ಮಾಡ್ತಾ ಇದೆ. ಹಾಗಾಗಿ ಸಂಖ್ಯೆ ಈ ವರ್ಷ ಹೆಚ್ಚಾಗಬಹುದು ಟ್ರಂಪ್ ಕಾರಣಕ್ಕೆ. ಹಾಗಿದ್ರೆ ಅಮೆರಿಕದಲ್ಲಿ ಒಟ್ಟಾರೆ ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ? ಅಮೆರಿಕನ್ ಸರ್ಕಾರದ ದಾಖಲೆಯ ಪ್ರಕಾರ ಅಮೆರಿಕದಲ್ಲಿ 1,20,00,000 ಜನ ಅಕ್ರಮ ವಲಸಿಗರಿದ್ದಾರೆ. ಎಲ್ಲ ದೇಶಗಳಿಗೂ ಸೇರಿದಂತಹ ಅಕ್ರಮ ವಲಸಿಗರವರು. ಭಾರತೀಯರೆಷ್ಟು? ಭಾರತೀಯರು 7,25,000 ಜನ ಅಕ್ರಮ ಭಾರತೀಯ ವಲಸಿಗರು. ಅವರ ಬಳಿ ದಾಖಲೆಗಳಿಲ್ಲ. ಈಗ ಅಮೆರಿಕ ಎಷ್ಟು ಜನರನ್ನು ಬಂಧನದಲ್ಲಿಟ್ಟಿದೆ? 20,407. ಈ 20,407 ಭಾರತೀಯರಲ್ಲ, ಒಟ್ಟಾರೆ ಜಗತ್ತಿನ ಬೇರೆ ಬೇರೆ ದೇಶದ ಅಕ್ರಮ ವಲಸಿಗರು. 20,407 ಜನ ಅಮೆರಿಕದಲ್ಲಿ ಡಿಟೆನ್ಷನ್ ಸೆಂಟರ್ಗಳಲ್ಲಿದ್ದಾರೆ. ಈಗ ತಕ್ಷಣಕ್ಕೆ ದಾಖಲೆ ಇಲ್ಲದೆ ಗಡೀಪಾರಾಗುವಂತಹ ಭೀತಿಯಲ್ಲಿರುವ ಭಾರತೀಯರ ಸಂಖ್ಯೆ ಎಷ್ಟು? 17,940. ಹತ್ತಿರ 18,000 ಜನ ಯಾವುದೇ ಕ್ಷಣದಲ್ಲಿ ಅಮೆರಿಕದಿಂದ ಭಾರತಕ್ಕೆ ಗಡೀಪಾರಾಗುವ ಸಾಧ್ಯತೆ ಇದೆ. ಭಾರತೀಯರು ಅಮೆರಿಕಕ್ಕೆ ಯಾಕೆ ಹೋಗ್ತಾರೆ? ಒಂದು ಅಮೆರಿಕನ್ ಡ್ರೀಮ್ಸ್ ಅನ್ನುವಂತಹ ಕನಸು. ಅಮೆರಿಕಕ್ಕೆ ಹೋದರೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ, ವಿಶ್ವದ ಶ್ರೀಮಂತ ದೇಶ, ದೊಡ್ಡ ಆರ್ಥಿಕತೆ, ಅಲ್ಲಿಗೆ ಹೋದರೆ ನಮ್ಮ ಲೈಫ್ ಚೆನ್ನಾಗಾಗುತ್ತೆ ಎನ್ನುವ ಕಾರಣಕ್ಕಾಗಿ ಲೀಗಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿಗೆಲ್ಲ ಹೋಗ್ತಾರೆ. ಹೇಗೆ ಭಾರತದಿಂದ ಅಕ್ರಮವಾಗಿ ಹೋಗಲಾಗುತ್ತೆ ಎನ್ನುವುದಕ್ಕೆ ಒಂದು ಮ್ಯಾಪ್ ನಿಮ್ಮ ಮುಂದಿದೆ. ಭಾರತದಿಂದ ಮಲೇಷ್ಯಾಗೆ ಹೋಗಲಾಗುತ್ತೆ ಆರಂಭದಲ್ಲಿ, ಇಂಡೋನೇಷ್ಯಾಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ಟರ್ಕಿಗೆ ಹೋಗ್ತಾರೆ, ಆಫ್ರಿಕಾಕ್ಕೆ ಹೋಗ್ತಾರೆ, ಅಲ್ಲಿಂದ ದಕ್ಷಿಣ ಅಮೆರಿಕಕ್ಕೆ ಹೋಗ್ತಾರೆ, ಇಲ್ಲವೇ ಕೆನಡಾ ಮೂಲಕ ಹೋಗ್ತಾರೆ, ಮೆಕ್ಸಿಕೋಗೆ ಹೋಗ್ತಾರೆ. ಈ ರೀತಿ ಬೇರೆ ಬೇರೆ ದೇಶಗಳನ್ನು ಸುತ್ತಕೊಂಡು ಆನಂತರ ಅಮೆರಿಕಕ್ಕೆ ಅಕ್ರಮವಾಗಿ ನುಸುಳ್ತಾರೆ. ಹೇಗೆ ಹೋಗೋದು? ಯಾರು ಕರ್ಕೊಂಡು ಹೋಗ್ತಾರೆ? ಟ್ರಾವೆಲ್ ಏಜೆಂಟ್ಗಳಿದ್ದಾರೆ. ಈ ರೀತಿಯ ಅಕ್ರಮ ವಲಸೆ ಜನರನ್ನು ಕರೆದುಕೊಂಡು ಹೋಗೋದಕ್ಕೆ ಒಂದು ದಂಧೆಯೇ ಮಾಡ್ತಾರೆ. ಆ ಟ್ರಾವೆಲ್ ಏಜೆಂಟ್ಗಳು ಅಕ್ರಮವಾಗಿ ಭಾರತೀಯರನ್ನು ಯಾರನ್ನೇ ಆಗಲಿ ಕರೆದುಕೊಂಡು ಹೋಗಿ ಅಮೆರಿಕಕ್ಕೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾರೆ, ಇಲ್ಲೀಗಲ್ ಆಗಿ ದುಡ್ಡು ತೆಗೆದುಕೊಂಡು. ಉದಾಹರಣೆಗೆ ಕೆನಡಾ ಮೂಲಕ ಹೋಗಬೇಕು ಅಂತಂದರೆ ಹೆಚ್ಚು ದುಡ್ಡು, ಒಂದು ಸ್ವಲ್ಪ ಸೇಫು. ಅದಕ್ಕೋಸ್ಕರ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಲಾಗುತ್ತೆ. ಒಬ್ಬ ವ್ಯಕ್ತಿ ಭಾರತದಿಂದ ಅಮೆರಿಕಕ್ಕೆ ಹೋಗೋದಕ್ಕೆ 1 ಕೋಟಿ. ಬಡವರೇನು ಈ ರೀತಿ ದುಡ್ಡು ಕೊಟ್ಟು ಹೋಗೋದಿಲ್ಲ, ಎಲ್ಲರೂ ಶ್ರೀಮಂತರು, ಉಳ್ಳವರೇ ಹೋಗೋದು. 1 ಕೋಟಿ ಕೊಟ್ಟು 16 ದೇಶಗಳನ್ನು ಸುತ್ತಿ ಅಮೆರಿಕಕ್ಕೆ ಹೋಗ್ತಾರೆ. ಕೆನಡಾ ಥ್ರೂ ಹೋಗಬೇಕು ಅಂದರೆ 1 ಕೋಟಿ. ಟರ್ಕಿ ಮಾರ್ಗವಾಗಿ ಹೋಗಬೇಕು ಅಂದರೆ 80ರಿಂದ 90 ಲಕ್ಷ ಕೊಡಬೇಕು. ಅಥವಾ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಮೂಲಕ ಹೋಗಬೇಕಂದ್ರೆ 65ರಿಂದ 75 ಲಕ್ಷ. ಎಷ್ಟು ಕಡಿಮೆ ದುಡ್ಡು ಕೊಡ್ತೀರೋ ಅಷ್ಟು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಅಮೆರಿಕದ ಗಡಿಯನ್ನು ದಾಟಬೇಕು. 1 ಕೋಟಿ ಕೊಟ್ಟರೆ ಒಂದು ಸ್ವಲ್ಪ ಸುಲಭ, 80ರಿಂದ 90 ಲಕ್ಷ ಕೊಟ್ಟರೆ ಇದ್ದಿದ್ರಲ್ಲಿ ಪರವಾಗಿಲ್ಲ. 65ರಿಂದ 75 ಲಕ್ಷ ಆದರೆ ಕಠಿಣ ಪರಿಸ್ಥಿತಿಗಳಲ್ಲಿ ಅಮೆರಿಕದ ಗಡಿಯನ್ನು ದಾಟಬೇಕು. ಈಗ ಕೆನಡಾ ಮೂಲಕ ಹೇಗೆ ಹೋಗ್ತಾರೆ? ಕೆನಡಾದಲ್ಲಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗಿದೆ ಅಂತ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ, ಕೆನಡಾದ ಅಧಿಕೃತ ವೀಸಾ ಪಡಿತಾರೆ. ಕೆನಡಾ ಮತ್ತು ಅಮೆರಿಕದ ಗಡಿಯಲ್ಲಿ ಒಂದಷ್ಟು ತಿಂಗಳ ಕಾಲ ಯಾರು ಅಮೆರಿಕಕ್ಕೆ ಹೋಗಬೇಕು ಅಂತಿರ್ತಾರೆ ಅವರನ್ನು ಅಲ್ಲಿರಿಸಲಾಗುತ್ತೆ. ಸಮಯ ನೋಡಿ ಬಾರ್ಡರ್ನಲ್ಲಿ ಸೈನಿಕರಿಲ್ಲ ಅಂತಂದರೆ ಅವರನ್ನು ಕಿಲೋಮೀಟರ್ ಗಟ್ಟಲೆ ನಡೆಸಿ
ಕಾಡಲ್ಲಿ ಹಿಮದ ಮಧ್ಯೆ ನಡೆದುಕೊಂಡು ಹೋಗಿ ಆನಂತರ ಅಮೆರಿಕವನ್ನು ತಲುಪಬೇಕು. ಅಮೆರಿಕವನ್ನು ತಲುಪಿದ ನಂತರ ಅವರ ಪಾಡ ಅವರಿಗೆ ಏಜೆಂಟರು ಅವ್ರು ದುಡ್ಡು ಇಸ್ಕೊಂಡು ಹೋಗ್ತಾರೆ. UK ವೀಸಾ ತಗೊಂಡು ಟರ್ಕಿಗೆ ಹೋಗ್ತಾರೆ. UK ವೀಸಾ ಇದ್ದರೆ ಟರ್ಕಿಗೆ ಪ್ರವೇಶಕ್ಕೆ ಅನುಮತಿ ಇದೆ. ಅಲ್ಲಿ ಹೋಗಿ ಅಲ್ಲೊಂದು ಈ ವೀಸಾ ತಗೊಟ್ಕೊಂಡು ಅಲ್ಲೊಂದು 90 ದಿನ ಇರ್ತಾರೆ. ಟರ್ಕಿಯಿಂದ ಮೆಕ್ಸಿಕೋಗೆ ಹೋಗ್ತಾರೆ ವಿಮಾನದ ಮೂಲಕ. ಮೆಕ್ಸಿಕೋ ಅಮೆರಿಕದ ದಕ್ಷಿಣದಲ್ಲಿರುವಂತಹ ಬಾರ್ಡರ್ ದೇಶ. ಅಲ್ಲಿ ಹೋಗಿ ಅಲ್ಲಿ ತಿಂಗಳುಗಟ್ಟಲೆ ಕಾಯ್ತಾರೆ. ಟ್ರಂಪ್ ಸರ್ಕಾರ ಬಂದ ಮೇಲೆ ಅಲ್ಲೊಂದು ಗೋಡೆ ಕಟ್ತಾ ಇದೆ ಅಮೆರಿಕ ಮತ್ತು ಮೆಕ್ಸಿಕೋ ಬಾರ್ಡರ್ನ ಮಧ್ಯೆ. ಆ ಗೋಡೆಯನ್ನು ಹತ್ತಿ ಅಥವಾ ಕದ್ದು ಸೈನಿಕರ ಕಣ್ತಪ್ಪಿಸಿ ಹಿಂಗೆ ಹೋಗಲಾಗತ್ತೆ. ಇದಕ್ಕೆ 80ರಿಂದ 90 ಲಕ್ಷ ಕೊಡಬೇಕು. ಕಠಿಣ ಅಂದರೆ ಆಫ್ರಿಕಾ ಥ್ರೂ ಹೋಗೋದು. ಮಲೇಷ್ಯಾ ಅಥವಾ ಇಂಡೋನೇಷ್ಯಾಗೆ ಮೊದಲು ಹೋಗ್ತಾರೆ ಅಥವಾ ದುಬೈಗೆ ಹೋಗ್ತಾರೆ. ಅಲ್ಲಿಂದ ಆಫ್ರಿಕಾದ ಕಂಟ್ರಿಯ ಯಾವುದಾದ್ರೂ ಒಂದು ದೇಶ, ಉದಾಹರಣೆಗೆ ನೈಜೀರಿಯಾ, ಅಲ್ಲಿಗೆ ಹೋಗಿ ಅಲ್ಲಿಂದ ದಕ್ಷಿಣ ಅಮೆರಿಕಾದ ದೇಶಗಳಿಗೆ ಹೋಗಲಾಗುತ್ತೆ. ಆರಂಭದಲ್ಲಿ ಟೂರಿಸ್ಟ್ ವೀಸಾ ತಗೊಂಡು ಮಲೇಷ್ಯಾ, ಇಂಡೋನೇಷ್ಯಾ ಅಥವಾ ದುಬೈಗೆ ಹೋಗ್ತಾರೆ. ಅಲ್ಲಿಂದ ಆಫ್ರಿಕಾ ದೇಶಗಳಿಗೆ ಹೋಗ್ತಾರೆ. ಆಫ್ರಿಕಾ ದೇಶದಲ್ಲಿ ಅಷ್ಟೊಂದು ರೂಲ್ಸ್ಗಳೇನು ಟಫ್ ಇಲ್ಲ. ಅಲ್ಲೋಗಿ ಅಲ್ಲೊಂದು ಕೆಲ ತಿಂಗಳು ಉಳ್ಕೊಳ್ತಾರೆ. ಅಲ್ಲಿಂದ ದಕ್ಷಿಣ ಅಮೆರಿಕಕ್ಕೆ ಹೋಗ್ತಾರೆ, ಲ್ಯಾಟಿನ್ ಅಮೆರಿಕಾ. ಅಲ್ಲಿ ಬೊಲಿವಿಯಾ, ಗಯಾನಾ, ಈಕ್ವೆಡಾರ್, ಕೊಲಂಬಿಯಾ ಈ ರೀತಿಯ ದೇಶಗಳಿಗೆ ಹೋಗಿ ಅಲ್ಲಿಂದ ಪನಾಮಾ ಅನ್ನುವಂತಹ ದೇಶ ಇದೆ. ಪನಾಮಾ ಕಾಲುವೆ ಎಲ್ಲರೂ ಕೇಳಿರ್ತಾರೆ. ಆ ದೇಶದ ದಟ್ಟ ಅರಣ್ಯವನ್ನು ದಾಟಿಕೊಂಡು ಕೆಲವು ವಿಡಿಯೋಗಳಿದೆ, ನೀವು ನೋಡಬೇಕು. ಕಾಡಲ್ಲಿ ಜೀವ ಉಳಿಸ್ಕೊಳ್ಳುವಂತಹ ಭರದಲ್ಲಿ ಹೋಗಬೇಕು, ಇಲ್ಲಾಂದರೆ ಯಾವುದೇ ಕ್ಷಣದಲ್ಲಿ ಜೀವ ಹೋಗ್ಬಿಡಬಹುದು. ಅಷ್ಟು ದಟ್ಟವಾದಂತಹ ಕಾಡು, ಅಪಾಯಕಾರಿ ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ 100 ಕಿಲೋಮೀಟರ್ ನಡೆದುಕೊಂಡು ಮೆಕ್ಸಿಕೋಗೆ ಹೋಗ್ತಾರೆ. ಮೆಕ್ಸಿಕೋದಿಂದ ಗಡಿ ದಾಟಿ ಅಮೆರಿಕಕ್ಕೆ ಹೋಗ್ತಾರೆ. ಪನಾಮಾದಲ್ಲಿ ಪೊಲೀಸರ ಕೈಗೆ ಸಿಕ್ಕರೆ ಇವರು ಕೊಟ್ಟ 70-75 ಲಕ್ಷ ವೇಸ್ಟು. ಮೆಕ್ಸಿಕೋದಲ್ಲಿ ಪೊಲೀಸರಿಗೆ ಸಿಕ್ಕರೆ ಅದು ವೇಸ್ಟು. ಹೆಂಗೋ ಮಾಡಿ ಅಮೆರಿಕದ ಗಡಿಯನ್ನು ತಲುಪಿಕೊಂಡ್ರು. ಹಾಗೆ ತಲುಪಿಕೊಂಡವರು ಈಗ ವಾಪಸ್ ಬರ್ತಾ ಇದ್ದಾರೆ. ಭಾರತೀಯರು ಪ್ರತಿ 1 ಗಂಟೆಗೆ 10 ಜನರನ್ನು ಅರೆಸ್ಟ್ ಮಾಡ್ತಿದೆ ಅಮೆರಿಕದ ಗಡಿಗಳಲ್ಲಿ. ಅದರಲ್ಲಿ 5 ಜನ ಗುಜರಾತ್ನವರು. ಬಹುತೇಕ ಯಾರ ಬಳಿ ದುಡ್ಡಿದೆ ಅವರು ಅಮೆರಿಕನ್ ಡ್ರೀಮ್ ಅನ್ನುವ ಕಾರಣಕ್ಕಾಗಿ ಅಮೆರಿಕಕ್ಕೆ ಹೋಗುವಂತ ಬಯಸ್ತಾರೆ. ಹಾಗಾಗಿ ಅಮೆರಿಕದಲ್ಲಿ 7.5 ಲಕ್ಷ ಜನ ಅಕ್ರಮ ಭಾರತೀಯ ವಲಸಿಗರಿದ್ದಾರೆ. ಅಮೆರಿಕ ಏನೋ ಅಕ್ರಮ ಭಾರತೀಯ ವಲಸಿಗರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಆದರೆ ಭಾರತ ಏನು ಮಾಡ್ತಾ ಇದೆ? ಭಾರತದಲ್ಲಿ ಯಾವಾಗಲೂ ಚರ್ಚೆಯಾಗುವಂತಹ ವಿಷಯ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಯಾವಾಗ ಹೊರ ಹಾಕ್ತೀರಾ ಅಂತ. ನಾವು ಬೇರೆ ದೇಶದಿಂದ ನಮ್ಮ ಭಾರತೀಯರು ಅಲ್ಲಿ ಅಕ್ರಮವಾಗಿ ಹೋದವರನ್ನು ವಲಸೆ ವಾಪಸ್ ಕರೆಸ್ಕೊಳ್ತಾ ಇದ್ದೀವಿ. ಅಕ್ರಮವಾಗಿ ಇಲ್ಲಿರುವಂತಹ ಬಾಂಗ್ಲಾ ವಲಸಿಗರೆಷ್ಟು? 2016ರಲ್ಲಿ ಸರ್ಕಾರದ ಅಧಿಕೃತ ದಾಖಲೆಗಳ ಪ್ರಕಾರ 2 ಕೋಟಿ ಜನ ಬಾಂಗ್ಲಾ ಅಕ್ರಮ ವಲಸಿಗರು ಭಾರತದಲ್ಲಿದ್ದಾರೆ. ನಾವೇನೂ ಮಾಡಲಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಎಲ್ಲಿದ್ದಾರೆ ಇವರೆಲ್ಲ? ಅಸ್ಸಾಂನಲ್ಲಿದ್ದಾರೆ, NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದರೆ ದೆಹಲಿ ಮತ್ತು ದೆಹಲಿ ಸುತ್ತಮುತ್ತಲಿನ ರಾಜ್ಯಗಳಲ್ಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಇವರನ್ನೆಲ್ಲ ಡಿಪೋರ್ಟ್ ಮಾಡೋದು ಯಾವಾಗ? ರೋಹಿಂಗ್ಯಾ ಮುಸ್ಲಿಮರು, ಇವರ ಸಂಖ್ಯೆ ಎಷ್ಟು? 79,000 ಜನ ಇದ್ದಾರೆ. ಎಲ್ಲಿದ್ದಾರೆ ಇವರು? ದೆಹಲಿಯಲ್ಲಿದ್ದಾರೆ, ರಾಜಧಾನಿ. ಜಮ್ಮು ಕಾಶ್ಮೀರದಲ್ಲಿದ್ದಾರೆ, ಈಶಾನ್ಯ ರಾಜ್ಯಗಳಲ್ಲಿದ್ದಾರೆ. ಮಯನ್ಮಾರ್ನಿಂದ ಅಕ್ರಮವಾಗಿ ಗಡಿಯನ್ನು ದಾಟಿ ಭಾರತಕ್ಕೆ ಬಂದವರು 79,000 ಜನ ಇದ್ದಾರೆ. ಇವರನ್ನು ಹೊರಗೆ ಹಾಕೋದು ಯಾವಾಗ? ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಭಾರತದಾದ್ಯಂತ ತುಂಬಿ ಹೋಗಿದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಕೆಲಸಗಾರರನ್ನು ಹುಡುಕಿದ್ರೆ ಅಲ್ಲೊಂದಷ್ಟು ಜನ ಬಾಂಗ್ಲಾ ವಲಸಿಗರು ಸಿಗ್ತಾರೆ. ಇವರನ್ನು ಹೊರಗೆ ಹಾಕೋದು ಯಾವಾಗ? ಬೇರೆ ದೇಶಗಳು ಅಕ್ರಮ ವಲಸೆಯನ್ನು ಮಾಡಿದಾಗ ಜೈಶಂಕರ್ ಹೇಳಿದ್ರು, ಹೌದು ಬೇರೆ ದೇಶಗಳು ಅಕ್ರಮ ವಲಸಿಗರಿದ್ದರೆ ಅವರನ್ನು ಡಿಪೋರ್ಟ್ ಮಾಡ್ತವೆ ಅಂತ. ನಾವು ಯಾವಾಗ ಮಾಡೋದು? ಎಲ್ಲಿಂದಲೋ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿದ್ದಾರೆ. ಅದರಲ್ಲೊಂದಷ್ಟು ಜನ ದೇಶ ವಿರೋಧಿ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಹೊರ ಹಾಕೋದು ಯಾವಾಗ? ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಒಂದು ಜಡ್ಜ್ಮೆಂಟ್ ಅಂದರೆ ಅಭಿಪ್ರಾಯವನ್ನು ಕೊಟ್ಟಿದೆ. ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.